ನಾನು ನಿಮ್ಮ ಎಮ್ ಐ ಅಥವಾ ಮಲ್ಲಪ್ಪ ಜೊತೆವರು. ಮೋದಿಜಿಯವರು ಈಗಾಗಲೇ ವಿಕಸಿತ ದೇಶ ಮಾಡಲಿಕ್ಕೆ 2047 ಸಮಯ ಕೇಳಿದ್ದಾರೆ. 2024 370ರಿಂದ 400 ನಮ್ಮ ದಾಟಿಸ್ಕೊಡ್ರಿ, ನಿಮ್ಮ ದೇಶ ವಿಕಸಿತ ಮಾಡ್ತೀನಿ, ನಿಮಗೆಲ್ಲರಿಗೂ ಸುಖದ ಸಂಪತ್ತಿನಲ್ಲಿ ಇಡ್ತೀನಿ, ಈಗಾಗಲೇ ಇಟ್ಟಿದ್ದೀನಿ ಅನ್ನುವಂಥ ಮಾತುಗಳನ್ನು ಎಲ್ಲ ಕಡೆ ಮಾತಾಡ್ತಾ ಇದ್ದಾರೆ. ಚುನಾವಣೆ ದಿನಗಳು ಹತ್ತಿರ ಬರ್ತಾ ಇದ್ದಾವೆ. ನಿಜವಾಗಿಯೂ ಇವರು ಈ ದೇಶವನ್ನು ವಿಕಸಿತ ಮಾಡ್ತಾರ ಮತ್ತು ಈ 10 ವರ್ಷದ ವಿಕಸಿತ ಮಾಡಿದಾರೆ. ಇದು ಸಾಕಷ್ಟು ಚರ್ಚೆ ಮಾಡಿದ್ರು ನಾವು ಏನು ಮಾಡಿದಾರಂತೆ. ಅದರ ಬದಲಾಗಿ ಇವತ್ತು ಬಹಳ ಪ್ರಮುಖವಾದ ವಿಷಯವನ್ನು ಚರ್ಚೆ ಮಾಡಬೇಕಾಗಿದೆ. ಸಪೋಸ್ ನಾವೆಲ್ಲ ಮೋದಿಜಿಯವ್ರ ಮೇಲೆ ಭರವಸೆ ಇಟ್ಟು ಮತ್ತು ಒಳ್ಳೆಯವರಿದ್ದಾರೆ, ನಾವು ಅವ್ರ ಜನ ಅನೇಕರಿದ್ದಾರೆ, ಇಲ್ಲಿ ಅವರು ಒಳ್ಳೆಯವರಿದ್ದಾರೆ, ಪ್ರಾಮಾಣಿಕರಿದ್ದಾರೆ, ಬಡತನದ ಮೇಲೆ ಬಂದಿದ್ದಾರೆ, ಚಹಾ ಮಾರಿ ಮೇಲೆ ಬೆಳೆದು ಬಂದಿದ್ದಾರೆ ಅಂತ ಅನೇಕರು ಅವರ ಒಂದು ಫಾಲೋವರ್ಸ್ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದಾರೆ. ಏನು ತಪ್ಪಲ್ಲ. ಯಾಕಂದ್ರೆ ಒಬ್ಬ ನಾಯಕ ತಳಮಟ್ಟದ ಮೇಲೆ ಬಂದಾಗ ಅವ ಎಂಥ ಸಾಧನೆ ಮಾಡ್ಬೋದು ಅನ್ನೋದಕ್ಕೆ ಇತಿಹಾಸಗಳಿದ್ದಾವೆ. ಆದರೆ ಅದೇ ಕಾಲಕ್ಕೆ ಒಬ್ಬ ಸಾಮಾನ್ಯ ನೆಪೋಲಿಯನ್ ಅಂತ ಒಬ್ಬ ವ್ಯಕ್ತಿ ಯಾವ ರೀತಿಯಾಗಿ ಇಡೀ ಒಂದು ವ್ಯವಸ್ಥೆಯನ್ನು ತನ್ನ ಕೈ ತೆಗೆದುಕೊಂಡ ಅನ್ನೋದು ನಾವು ಮರೀಲಿಕ್ಕಾಗೋದಿಲ್ಲ ಇತಿಹಾಸ ಪುಟಗಳಿಂದ. ಹಿಟ್ಲರ್ ಒಬ್ಬ ಸಾಮಾನ್ಯ ಹುಡುಗ ಏನಾದ ಅನ್ನೋದು ನಾವು ಮರೀಲಿಕ್ಕಾಗೋದಿಲ್ಲ. ಇದರ್ಥ ನಮ್ಮ ಮೋದಿಜಿಯವರು ಹಿಟ್ಲರ್ ಆಗ್ತಾರೆ, ಮುಸ್ಸೋಲಿನಿ ಆಗ್ತಾರೆ, ಅಥವಾ ನೆಪೋಲಿಯನ್ ಆಗ್ತಾರೆ, ನೆಪೋಲಿಯನ್ ಬೋನಾಪಾರ್ಟಿ ಆಗ್ತಾರೆ ಅಂತ ಹೇಳ್ತಾ ಇಲ್ಲ. ಅವ್ರಿಗೆ ಡಿಕ್ಟೇಟರ್ ಆಗ್ತಾರಂತಲ್ಲ. ಆದರೆ ವ್ಯವಸ್ಥೆ ಮನುಷ್ಯನನ್ನು ಡಿಕ್ಟೇಟರ್ನಾಗಿ ತಯಾರು ಮಾಡ್ತಾ ಇರ್ತದೆ. ಅಧಿಕಾರ ಹೋಗ್ತದೆ ಅಂದಾಗ ಸಹಜವಾಗಿ ಯಾವುದೇ ವ್ಯಕ್ತಿ ಇರಲಿ ಇಂಥ ಒಂದು ನಿರ್ಧಾರಗಳು ತೆಗೆದುಕೊಳ್ಳುವಂಥದ್ದು ಬರ್ತದೆ. ಇವತ್ತು 370 ಅಥವಾ 400 ನಾವು ಅವರು ಒದಗಿಸ್ಕೊಟ್ಟಿವಿ ಅಂದರೆ, ನಾವೆಲ್ಲರೂ ಆರಿಸಿ ಕಳಿಸಿದ್ವಿ ಅಂದರೆ ಮುಂದಿನ 2024ರಿಂದ 2047ರವರೆಗೆ ವಿಕಸಿತ ರಾಷ್ಟ್ರ ಮಾಡೇ ಮಾಡ್ತೀನಿ ಅಂತ ಅವರ ಗ್ಯಾರಂಟಿ ಕೊಡ್ತಾ ಇದ್ದಾರೆ. ನಾವು ಅವ್ರು ನಂಬೋನು, ಯಾಕಂದ್ರೆ ಭಾಳ ಜನ ಅಂತಾರಿಲ್ಲ. ಆದರೆ ನಂಬೋ ಮುಂದೆ ನಾವು ಏನಪ್ಪ ಅಂತಂದ್ರೆ ಆ ನಂಬಿಕೆ ನಮ್ಮದು ಮೂಢನಂಬಿಕೆ ಆಗಬಾರ್ದು. ಯಾಕೆ ಈ ಮಾತನ್ನು ಗೊತ್ತು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ದೇವರಿದ್ದಾನೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ, ಅದು ನಾವು ನಂಬ್ತೀವಿ, ನಂಬರಿ ತಪ್ಪಲ್ಲ, ಆದರೆ ಮೂಢನಂಬಿಕೆ ಆಗಬಾರ್ದು. ಇದನ್ನು ಅದೇ ರೀತಿಯಾಗಿ ಹೇಳಬೇಕಾಗಿದೆ. ಯಾಕಂದ್ರೆ ಈ ಒಂದು ಇತಿಹಾಸದಲ್ಲೇ ನಾವು ನೋಡಿದ್ದೀವಿ. ಈಗ ಹಿಂದಿನ ಈ 10 ವರ್ಷದ ಇತಿಹಾಸ ನಾವು ನೋಡಿದ್ದೀವಿ. ಇತ್ತೀಚಿನ ದಿನದಲ್ಲಿ ನಾವು ಮೋದಿಜಿಯವರ ಎಟಿಟ್ಯೂಡ್ಸ್ಗಳನ್ನು, ಅವರ ಬಿಹೇವಿಯರ್ಗಳನ್ನು, ಈವನ್ ನಮ್ಮ ಗೋಧಿ ಮೀಡಿಯಾ ಸಹಿತ ನೋಡಿದ. ಇವತ್ತು ಗೋಧಿ ಮೀಡಿಯಾ ಸಹಿತ ನಿಂತು ವಿಚಾರ ಮಾಡಬೇಕಾಗ್ಯದ. ಅವ್ರನ್ನ ಹೊಗಳುತ್ತಿರುವಂಥ ಹೊಗಳ ಭಟ್ರು ಸಹಿತ ವಿಚಾರ ಮಾಡಬೇಕಾಗ್ಯದ. ಯಾಕಂದ್ರೆ ನೋಡ್ರಿ, ಸಂವಿಧಾನದೊಳದು ಅನ್ನೋದು ನಾವು ಯಾವಾಗಲೂ ತಲೆ ಇಟ್ಕೊಂಡು ಬಂದಿದ್ದೀವಿ. ಅಂಬೇಡ್ಕರ್ ಅವರು ಸಂಸತ್ತಿನಗಿಂತಲೂ ಸಂವಿಧಾನದೊಳದಿಟ್ಟ ಸಂವಿಧಾನದ ಅಡಿಯಲ್ಲೇ ಈ ಸಂಸತ್ತನ್ನು ಅಂದ್ರೆ ಶಾಸಕಾಂಗನ, ಕಾರ್ಯಾಂಗನ, ನ್ಯಾಯಾಂಗನ ಜೊತೆಗೆ ಪತ್ರಿಕಾರಂಗನ ನಾವು ಇಟ್ಕೊಂಡಿವಿ. ಇವರು 4 ಇಟ್ಟಿದ್ದಾರೆ. ಇದ್ರ ಸಂವಿಧಾನದ, ಯಾಕಂದ್ರೆ ಇವು ತಪ್ಪಬಾರದು ಅಂತೇಳಿ, ಆ ದಾರಿ ತಪ್ಪಬಾರದು, ಆ ಸಂವಿಧಾನದ ಅಡಿಯಲ್ಲಿ ನೀವು ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತೇಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ನಿಜವಾಗಿಯೂ ಇದು ಫೆಡರಲ್ ಸಿಸ್ಟಮ್. ಫೆಡರಲ್ ಅಂದ್ರೆ ಗೊತ್ತಿಲ್ಲ ನಿಮ್ಗೆ, ಎಲ್ಲರೂ ಕೂಡಿ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು. ಇದಕ್ಕೆ ನಾವು ಕನ್ನಡದಲ್ಲಿ ಒಂದು ಸಂಘಟಿತ ಅನ್ಬೋದು, ಮತ್ತೇನು ಅನ್ಬೋದು, ಅದಕ್ಕೆ ಹೇಳೋದಕ್ಕೆ ಕಷ್ಟ. ಆದರೂ ಹೇಳ್ಬೋದು ನಾವು, ಇಲ್ಲಪ್ಪ ಇದೊಂದು ಏನೋ ಸಂಯುಕ್ತ ಅನ್ಬೋದು, ಮತ್ತೇನು ಅನ್ರಿ, ಒಕ್ಕೂಟ ವ್ಯವಸ್ಥೆ ಅನ್ರಿ, ಏನಾದರೂ ಅನ್ರಿ. ಈ ಫೆಡರಲ್ ವ್ಯವಸ್ಥೆ ನಾವೆಲ್ಲರೂ ಇಲ್ಲಿ ಕೇವಲ ಪಾರ್ಟಿ ಸಹಿತ ಮಾಡಲಿಕ್ಕೆ ಹೋಗಿಲ್ಲ. ಅಂಬೇಡ್ಕರ್ ಅವರು ಯಾರು 272 ಜನರ MP ಗಳ ಒಂದು ಬೆಂಬಲ ಪಡಿತಾರೋ ಅವರು ಈ ದೇಶವನ್ನು ಆಳೋದಕ್ಕೆ, ಅವರ ಕ್ಯಾಬಿನೆಟ್ ಆಳೋದಕ್ಕೆ ಯೋಗ್ಯ ಅಂತ ಮಾಡಿದ್ದಾರೆ. ಭಾಳ ಅದ್ಭುತವಾದಂಥದ್ದು. ನಮ್ಮ ಬ್ರಿಟಿಷರ ಸಂಪ್ರದಾಯದ ಸಂವಿಧಾನವನ್ನು ನಮ್ಮಲ್ಲೇ ರಿಟರ್ನ್ ಆಗಿ ಮಾಡಿದಂಥವರು ಅಂಬೇಡ್ಕರ್ ಅವರು. ಅದರಲ್ಲಿ ಅನೇಕ ಮತ್ತು ಬೇರೆ ಬೇರೆ ವಿಷಯ ತೆಗೆದುಕೊಂಡಾರೆ. ಆ ಮತ್ತು ಬೇರೆ